ಪ್ಯಾಕ್ ಬನ್ನಿ 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 ಅಣ್ಣ ಇಲ್ಲೊಂದು ಪ್ಯಾಕ್ ಸಿಗರೇಟ್ ಕೊಡ್ರಿ. ಏನು ಚಂದನಿದ್ರು ಸಿಗರೇಟ್ ಮಚ್ಚ ಈಗ ಯಾಕೋ? ನಿಂಗೇನು ಗೊತ್ತು, ಸುಮ್ಮನಿರೋ ಅಣ್ಣ. ಇದನ್ನು ಸ್ವಲ್ಪ ಹಚ್ಚ್ರಿ. ಇಲ್ಲಿ ಇನ್ನೊಂದ್ಸಲ ಟ್ರೈ ಮಾಡು. ಬೇಡ ಚಂದನ್, ತೋಳಲ್ಲ, ಬೇಡ ನಾನು. ಒಂದ್ಸಲ ಮತ್ತೆ ಯಾವತ್ತೂ ಕೊಡಲ್ಲ, ಒಂದೇ ಸಲ ಟ್ರೈ ಮಾಡು. ಸರಿ. ಏನು ಇದು ಹೆಂಗಿದೆ? जिंदगी का साथ निभाता चला गया, हर फिक्र को धुएं में उड़ाता चला गया. ಕುಡಿಯುವುದು ಸೇರುವುದು ತಪ್ಪೆಂದು ತಿಳಿದಿದ್ದರೂ ಮಾಡಿದ ಒಂದು ತಪ್ಪಿಗೆ ಕಾಲಾಂತರ ರಮೇಶ್ ಮತ್ತು ಚಂದನ್ ಆ ಚಟಕ್ಕೆ ಬಿದ್ದು ತಂಬಾಕು, ಕುಡಿತ ಎಲ್ಲವನ್ನೂ ಮಾಡಲು ಪ್ರಾರಂಭಿಸಿದರು. 10 ವರ್ಷಗಳ ನಂತರ ರಮೇಶ್ ಮತ್ತು ಶಾರದಾ ದಂಪತಿಗೆ 6 ವರ್ಷದ ಮಾನಸಿ ಎಂಬ ಮುದ್ದಾದ ಮಗಳಿದ್ದಳು. ಹೀಗೆ ಒಂದು ದಿನ ಅಪ್ಪ ನಾ ಬಂದೆ. ಬಂದ್ಯಾ? ಶಾರದಾ, 1 ಕಪ್ ಟೀ ತೊಗೊಂಬರ್ತೀಯಾ? ಹಾ ರೀ, ತಗೊಂಬಂದೆ. ತಗೋರಿ ಬಿಸಿ ಬಿಸಿ ಟೀನ. ಅಪ್ಪ ಅಪ್ಪ, ಈ ಬಿಡಿಸೋದೆಲ್ಲ ಬಿಟ್ಬಿಡಪ್ಪ, ಇದರಿಂದ ನನ್ನ ಗಂಟಲು ತುಂಬ ನೋವಾಗ್ತಿದೆ ಅಪ್ಪ. ಅಲ್ಲ ರೀ, ನಿಮಗೂ ಗೊತ್ತು ನೀವು ಸೇದೋ ಬೀಡಿ ನಮಗೂ ಒಳ್ಳೇದಲ್ಲ, ನಿಮ್ಮ ಆರೋಗ್ಯಕ್ಕೂ ಒಳ್ಳೇದಲ್ಲ ಅಂತ ಹೇಳಿ. ಮತ್ತೆ ಯಾಕೆ ಬೇಕ್ರಿ ಇದೆಲ್ಲ? ಬಿಟ್ಬಿಡ್ರಿ ಹೋಗ್ಲಿ. ನನ್ಗೆ 10 ವರ್ಷ ಆತಿದ್ದು ಬೀಡಿ ಸೇರಕತ್ತು. ನನಗೆ ಏನಾಗಿಲ್ಲ, ನಾ ಆರಾಮಾಗಿದ್ದೀನಿ. ನಿಮಗೇನಾತ? ನಾ ಸಾಯೋ ಮಠ ಇದು ಸೇರೋದು ಬಿಡಲ್ಲ. ಮಾನ್ಸಿ ಮಾನ್ಸಿ ಏನಾಯ್ತು ಮಾನ್ಸಿ? ಮಾನ್ಸಿ ಏನಾಯ್ತು? ರೀ, ಆಂಬ್ಯುಲೆನ್ಸ್ಗಾದ್ರೂ ಕಾಲ್ ಮಾಡ್ರಿ ಬೇಗ. ಹಲೋ ಆಂಬ್ಯುಲೆನ್ಸ್. ಮಾನ್ಸಿ ಅವ್ರ ಪೇರೆಂಟ್ಸ್ ನೀವನಾ? ಹಾಂ ಹಾ ರೀ. ರೀ. ರಮೇಶ್ ಅವರ ನೀವು ಸ್ಮೋಕಿಂಗ್ ಕ್ವಿಟ್ ಮಾಡಬೇಕ್ರಿ, ನಿಮ್ಮ ಕಡೆ ಭಾಳ ಟೈಮ್ ಉಳಿದಿಲ್ಲ. ಮ್ಯಾಮ್, ನನ್ನ ಬಗ್ಗೆ ಬಿಡ್ರಿ ಮ್ಯಾಮ್, ಫಸ್ಟ್ ಮಾನ್ಸಿ ಬಗ್ಗೆ ಹೇಳ್ರಿ. ನಾ ಮಾನ್ಸಿ ಬಗ್ಗೆನೇ ಹೇಳತ್ತೀನಿ ರೀ. ಮ್ಯಾಮ್, ನಾ ಸ್ಮೋಕಿಂಗ್ ಮಾಡೋದ್ರಿಂದ ಮಾನ್ಸಿಗೆ ಹೆಂಗೆ ಪರಿಣಾಮ ಇದಾಕೈತ್ರಿ? ಸ್ಮೋಕಿಂಗ್ ನೀವು ಮಾಡ್ತೀರಿ, ಅದರ ಪರಿಣಾಮ ಎಲ್ಲರ ಮೇಲೂ ಬೀರಾತೈತ್ರಿ. ನಿಮ್ಮ ಹೆಂಡತಿ ಮೇಲೆ, ನಿಮ್ಮ ಮಕ್ಕಳ ಮೇಲೆ, ಆಕಿಂದ ಆರೋಗ್ಯ ಆಯುಷ್ಯ ಎಲ್ಲ ಹೋಗಾತೈತ್ರಿ. ಈಗ ಆಕಿನ ಕಡೆ ಭಾಳ ಟೈಮ್ ಉಳಿದಿಲ್ರಿ. ಮ್ಯಾಮ್, ಹಂಗೆ ಅನ್ಬೇಡ್ರಿ ಮ್ಯಾಮ್ ಪ್ಲೀಸ್. ನಾನು ಡಾಕ್ಟರ್ ಹಾಗೆಲ್ಲ ಅನ್ಬ್ಯಾಡ್ರಿ, ನನ್ನ ಮಗಳಿಗೆ ಏನಾರ ಮಾಡಿ ಉಳಿಸ್ಕೊಡ್ರಲ್ಲ ಪ್ಲೀಸ್ ರೀ. ನಮ್ಮ ಕಡೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ರಿ. ವಿ ಆರ್ ಸಾರಿ. ಪ್ಲೀಸ್ ರೀ ಮೇಡಮ್, ಹಂಗೆ ಅನ್ಬ್ಯಾಡ್ರಿ ಮೇಡಮ್, ಪ್ಲೀಸ್ ರೀ. ಶಾರದಾ, ನೀನ್ ಮಾತಾಡ್ಬೇಡ. ನಿನ್ನೆ ಕೆಲ್ಸದಿಂದಾಗಿನ ಇವತ್ತು ನನ್ನ ಮಗಳು ಈ ಪರಿಸ್ಥಿತಿ ಒಳಗಿರೋದು. ನೀ ಮಾಡಿದ ತಪ್ಪಿಂದ ಇವತ್ತು ನನ್ನ ಮಗಳು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾಳೆ. ನೀನ್ ಯಾಕಾದ್ರೂ ಮದ್ವೆ ಆದ್ನೋ, ನನಗೀಗ ನನ್ನ ಮಗಳು ಹೊರಡ್ಬೇಕು. ನನ್ನ ಮಗಳು ಬೇಕು ನನಗೆ. ಎಲ್ಲೂ ಬರ್ಬೇಡ, ನೀನ್ ಇಲ್ಲೇ ಇರು. ನೀನ್ ಹೇಳದಲ್ಲ ಸಾಯೋ ತನಕ ಸಿಗರೇಟ್ ಸೇರ್ತೀನಿ, ಆದ್ರೆ ಸಿಗರೇಟ್ ಮಾತ್ರ ಬಿಡೋಣ ಅಂತ ಹೇಳಿ ನೀನ್ ಸಿಗರೇಟ್ ಸೇರ್ಕೊಂತ ಇಲ್ಲೇ ಇರು. ನನ್ನ ಮಗಳು ನಾನು ಏನಾದ್ರೂ ಮಾಡಿ ನಾನು ಕಾಪಾಡ್ಕೊಂತೀನಿ. ಶಾರದಾ. चाहे तुझको रब बुला ले, हम न रब से करने वाले, राहों में डट के खड़े हैं हम, चारों से नजरें चुरा ले, चाहे जितना दम लगा ले, जाने न तुझको ऐसे देंगे हम. मानसी जाने नहीं
ಮಿಂಚಿಲ್ಲ. ನಿಮ್ಮ ಈ ಒಂದು ನಿರ್ಧಾರ ನಿಮ್ಮನ್ನಷ್ಟೇ ಅಲ್ಲ, ನಿಮ್ಮವರನ್ನೂ ಕೂಡ ಆಪತ್ತಿನಿಂದ ಹೊರತರಬಹುದು. ತಮಾಷೆಗೆ ಪ್ರಾರಂಭಿಸುವ ತಂಬಾಕಿನ ಅಭ್ಯಾಸ ಮುಂದೆ ಚಟವಾಗಿ ಚಟ್ಟ ಕಟ್ಟಿಸುವುದು. ಜೀವನ ಎಲ್ಲಕ್ಕಿಂತ ದೊಡ್ಡದು. ಇಂದೇ ತಂಬಾಕು ತ್ಯಜಿಸಿ, ನಾಳೆಗಳ ಒಳಿತಿಗಾಗಿ ಯೋಚಿಸಿ. ನಮ್ಮ ನಡೆ ತಂಬಾಕು ಮುಕ್ತ ಭಾರತದ ಕಡೆ. ಯಾರಿದ್ದೀರಿ ನಮ್ಮ ಜೊತೆ? ನಾವಿದ್ದೇವೆ. ನಾವಿದ್ದೇವೆ. ನಾನಿದ್ದೇನೆ. ನಾನಿದ್ದೇನೆ. नहीं एक जश्न है भारत, रग रग में है जीत की आदत, ऐसा हुनर दुश्मन भी सलामी दे. तू सूरज हम तेरे उजाले, तुझसे जुदा नहीं होने वाले, आखिर तक हम सफल रहेंगे. जय हिंद जवान. ಇಂದಿನಿಂದ ನಾನು ತಂಬಾಕು ಮಾರಾಟ ಮಾಡುವುದಿಲ್ಲ. ನಾನು ಇಂದಿನಿಂದ ತಂಬಾಕು ಪದಾರ್ಥಗಳನ್ನು ಸೇವಿಸುವುದಿಲ್ಲ ಹಾಗೂ ಇತರರಿಗೆ ಒತ್ತಾಯಿಸುವುದಿಲ್ಲ. ತಂಬಾಕು ಸೇವಿಸುವ ಜನರನ್ನು ನೋಡಿ ನಾನು ಪ್ರಭಾವಿತನಾಗುವುದಿಲ್ಲ. ನಾನು ತಂಬಾಕು ಸೇವಿಸಿ